ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು C25 ರಿಸಲ್ಟ್ ಯಾವ ಥರ ಚೆಕ್ ಮಾಡಬೇಕಂತ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಈಗ ಡಿಪ್ಲೊಮಾ ರಿಸಲ್ಟ್ ನೋಡಲಿಕ್ಕೆ ನಾನು ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಕೊನೆಯಲ್ಲಿ ನಿಮ್ಗೆ ಬಂದಿರೋ CGPAಯನ್ನು ಪರ್ಸೆಂಟೇಜ್ ಆಗಿ ಯಾವ ಥರ ಕನ್ವರ್ಟ್ ಮಾಡಬೇಕು ಅನ್ನೋದು ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿ. ಈಗ ರಿಸಲ್ಟನ್ನು ಸರ್ಚ್ ಮಾಡಲಿಕ್ಕೆ ಫಸ್ಟ್ ಇಲ್ಲಿ ಬಂದುಬಿಟ್ಟು ಗೂಗಲ್ ಕ್ರೋಮ್ ಲಿಂಕ್ ಬಂದುಬಿಟ್ಟು ಇಲ್ಲಿ ಟೈಪ್ ಮಾಡಬೇಕು dttech.karnataka.gov.in. ಇದನ್ನು ನೀವು ಟೈಪ್ ಮಾಡಿದ ನಂತರ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ನಾವು ನೋಡಬಹುದು ಇಲ್ಲೇ 3 ಲಿಂಕ್ ಓಪನ್ ಆಗ್ತವೆ. ಇದರಲ್ಲಿ ಹೋಮ್ ಇದೆ, DTEMS ಇದೆ, ಅಬೌಟ್ ಅಸ್ ಅಂತಿದೆ. ಈಗ DTEMS ಲಿಂಕ್ ಏನು ಮಾಡ್ತಾ ಇದೆ ನೋಡಿ, ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. DTEMS ಲಿಂಕ್ ಏನಿದೆ ಇದಕ್ಕೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ಲಾಗಿನ್ ಟು ಎಕ್ಸಾಮಿನೇಷನ್ ಪೋರ್ಟಲ್, ಯೂಸರ್ ನೇಮ್ ಅಂತಿದೆ, ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಕೋಡ್ ಅಂತಿದೆ. ಈಗ ನಮ್ಗೆ ಗೊತ್ತಿರೋ ಹಾಗೆ ಯೂಸರ್ ನೇಮ್ ನಾವು ಇಲ್ಲೇ ಡಿಪ್ಲೊಮಾ ರಿಜಿಸ್ಟರ್ ನಂಬರ್ ಏನಿರುತ್ತೆ ಅದನ್ನು ನಾನು ಟೈಪ್ ಮಾಡಬೇಕು, ಡಿಪ್ಲೊಮಾ ರಿಜಿಸ್ಟರ್ ನಂಬರ್. ಪಾಸ್ವರ್ಡ್ ಇಲ್ಲಿ ಏನು ಟೈಪ್ ಮಾಡಬೇಕಂದ್ರೆ, ಭಾಳ ಜನ ಸ್ಟೂಡೆಂಟ್ಸ್ ಡೌಟ್ ಕೇಳ್ತಾ ಇದ್ರಿ, ಪಾಸ್ವರ್ಡ್ ಏನು ಟೈಪ್ ಮಾಡಬೇಕಂದ್ರೆ ಬೈ ಡಿಫಾಲ್ಟ್ ಟೆಸ್ಟ್ ಎಟ್ 1 2 3 ಈ ಪಾಸ್ವರ್ಡನ್ನು ನೀವು ಟೈಪ್ ಮಾಡಬೇಕಾಗುತ್ತೆ. ಈಗ ನೋಡಿ, ನಾನು ನಿಮ್ಮ ಮುಂದೆ ಒಂದು ಲಾಗಿನ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಒಂದು ಸ್ಟೂಡೆಂಟದ್ದು ಯೂಸರ್ ನೇಮ್ ನಾನು ಎಂಟರ್ ಮಾಡ್ತಾ ಇದ್ದೀನಿ ಮತ್ತು ಪಾಸ್ವರ್ಡ್ ಟೆಸ್ಟ್ ಎಟ್ 1 2 3 ಮತ್ತು ಕ್ಯಾಪ್ಚಾ ಕೋಡ್ ಎಲ್ಲ ಅಪ್ಪರ್ ಕೇಸಲ್ಲಿರಬೇಕು. ಲಾಗಿನ್ ಅಂತ ಕ್ಲಿಕ್ ಮಾಡಿದೆ. ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು ಈ ಲಿಂಕಲ್ಲಿ ಇಲ್ಲೇ 3 ಡಾಟ್ಸ್ ಕಾಣಿಸ್ತಾ ಇದ್ದಾವೆ. ಈ 3 ಡಾಟ್ಸಲ್ಲಿ ಏನು ಮಾಡಬೇಕಂದ್ರೆ ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ಅಗೇನ್ ಇಲ್ಲಿ 3 ಡಾಟ್ಸ್ ಬರ್ತವೆ, ಹೋಮ್, ಸೆಟ್ಟಿಂಗ್ ಮತ್ತು ಎಕ್ಸಾಮಿನೇಷನ್ ರಿಸಲ್ಟ್ ಅಂತ. ನೀವು ಪಾಸ್ವರ್ಡ್ ಬೇಕಾದ್ರೆ ಚೇಂಜ್ ಮಾಡಬಹುದು. ಸೆಟ್ಟಿಂಗಿಗೆ ಹೋಗಿ ಈಗ ಎಕ್ಸಾಮಿನೇಷನ್ ರಿಸಲ್ಟ್ ನೋಡಲಿಕ್ಕೆ ಕ್ಲಿಕ್ ಆನ್ ಎಕ್ಸಾಮಿನ್ ರಿಸಲ್ಟ್ಸ್. ರಿಸಲ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡ್ಬೋದು ಸ್ಟೂಡೆಂಟ್ಸ್ ರಿಜಿಸ್ಟರ್ ನಂಬರ್, ಪ್ರೋಗ್ರಾಮ್ ಕೋಡ್ ಮತ್ತು ರಿಸಲ್ಟ್ ಕೂಡ ಬರ್ತಾ ಇದೆ. ಈ ಸ್ಟೂಡೆಂಟ್ ನಾವು ನೋಡಬಹುದು ಒಳ್ಳೆಯ ರಿಸಲ್ಟನ್ನು ತೆಗೆದಿದ್ದಾರೆ. ಇದರಲ್ಲಿ ಮ್ಯಾಥ್ಸ್ ಪಾಸ್ ಆಗಿದೆ, ಅದೇ ರೀತಿ IT ಸ್ಕಿಲ್ ಪಾಸ್ ಆಗಿದೆ, FEEE ಮತ್ತು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಇವೆಲ್ಲ ಪಾಸ್ ಆಗಿದೆ. ಈಗ ಭಾಳಷ್ಟು ಸ್ಟೂಡೆಂಟ್ ಕೇಳ್ತಾ ಇದ್ದರು, ಸರ್ ನಾವು ಈ ರಿಸಲ್ಟ್ SGPA ಅಂದ್ರೇನು ಮತ್ತು CGPA ಅಂದ್ರೇನು, ಅಷ್ಟೇ ಅಲ್ಲ ರಿಸಲ್ಟ್ ಯಾವ ಥರ ಡೌನ್ಲೋಡ್ ಮಾಡೋದು. ಈಗ ಫಸ್ಟ್ ನಾನು ನೋಡಿ, ಈಗ ನೀವು ಕ್ಲಿಕ್ ಡೌನ್ಲೋಡ್ PDF ಅಂತ ಕ್ಲಿಕ್ ಮಾಡಿದ ತಕ್ಷಣ ರಿಸಲ್ಟ್ ಡೌನ್ಲೋಡ್ ಆಗುತ್ತೆ. ರಿಸಲ್ಟ್ ಡೌನ್ಲೋಡ್ ಆಗುತ್ತೆ, ನೀವು ಅದನ್ನು ಓಪನ್ ಮಾಡಿ ರಿಸಲ್ಟನ್ನು ನೋಡಬಹುದು. ಈಗ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ, ಸರ್ ನಮ್ಮದು 8.33 SGPA ಆಗಿದೆ ಮತ್ತು ಇದನ್ನು ಪರ್ಸೆಂಟೇಜ್ ಯಾವ ಥರ ಆಗಿ ಕನ್ವರ್ಟ್ ಮಾಡಬೇಕು. ಈಗ ಭಾಳ ಸಿಂಪಲ್ ನೋಡಿ, ಪರ್ಸೆಂಟೇಜ್ ಕನ್ವರ್ಟ್ ಮಾಡೋದು ಭಾಳ ಸಿಂಪಲ್, ವೆರಿ ಸಿಂಪಲ್. 8.33 ಮೈನಸ್ 0.75 ಮಾಡಿಬಿಟ್ಟು ಬ್ರ್ಯಾಕೆಟಲ್ಲಿ ಕ್ಯಾಲ್ಕುಲೇಟರ್ ಮಾಡಿಬಿಟ್ಟು ಇಂಟು 10 ಮಾಡಿ. ಈಗ ನೋಡಿ, ನಾನು ಕ್ಯಾಲ್ಕುಲೇಟರಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡಬೇಕಂತ. ಈಗ 8.33 ಮೈನಸ್ 0.75 ಈಕ್ವಲ್ ಟು ಹೊಡೆದ ನಂತರ ಇಂಟು 10 ಮಾಡಿದ ನಂತರ ಇಲ್ಲಿ ನಾವು ನೋಡ್ಬೋದು ಇದು ಪರ್ಸೆಂಟೇಜ್ ಆಗೋದು ಎಷ್ಟಂದರೆ 75.8% ಆಗುತ್ತೆ. 75.8% ಆಗುತ್ತೆ. ಈ ಥರ ನೀವು ರಿಸಲ್ಟು CGPA ಅಂದರೆ SGPA ಅಥವಾ CGPA SGPAಯಿಂದ ನೀವು ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡಬಹುದು. ಅಷ್ಟೇ ಅಲ್ಲ, ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ನೀವು ನಮ್ಮ ಚಾನಲಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ, ನಾವು ನಿಮಗೆ ಫೀಡ್ಬ್ಯಾಕನ್ನು ಕೊಡ್ತೀವಿ. ಥ್ಯಾಂಕ್ ಯು.